ಹಾಯ್, ಹೇಗಿದ್ದೀರಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಯಾವ ಥರ ಆಗಿಬಿಟ್ಟಿದೆ ಅಂದರೆ ವೆದರು, ರಾತ್ರಿ ಆಯಿತು ಅಂದರೆ ಮಳೆ ಸ್ಟಾರ್ಟ್ ಆಗ್ತಿದೆ, ಬೆಳಗ್ಗೆ ಆಯಿತು ಅಂದರೆ ತುಂಬಾ ಬಿಸಿಲು. ಇವತ್ತು ಮಿಕ್ಸೆಡಲ್ಲಿ ಇತ್ತು ಇದು ವೆದರು. ನೈಟೆಲ್ಲ ಮಳೆ ಆಯಿತು, ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ಈ ಥರ ಇತ್ತು ವೆದರು. ಸೊ ಹಾಗಾಗಿ ಏನಪ್ಪ ತಿಂಡಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡ್ತಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಸಾಂಬಾರು ಸೊಪ್ಪು, ಮಾಮೂಲಿ ಪಲಾವ್ಗೆ ಏನೇನು ಹಾಕ್ತೀವಿ ಮಸಾಲೆ ಅದನ್ನೆಲ್ಲ ರುಬ್ಬಲಿಕ್ಕೆ ಅಂತ ರೆಡಿ ಮಾಡಿ ಒಂದು ಕಡೆ ತರಕಾರಿ ಎಲ್ಲ ಚಾಪ್ ಮಾಡಿಟ್ಟಿದ್ದೆ. ಹಾಗೆ ನನ್ನ ಮಗಳ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನ ಆಚೆ ಕಳಿಸಿ ತಿಂಡಿ ಮಾಡೋ ತನಕ ಆಟ ಆಡ್ಕೊಂತ ಹೇಳಿ ಇಲ್ಲಿ ಪಲಾವ್ಗೆ ರೆಡಿ ಮಾಡ್ತಿದ್ದೀನಿ. ಒಂದು ಪ್ಯಾನ್ ಇಟ್ಟು ಪಲಾವ್ಗೆ ಏನೇನು ಬೇಕು ಸ್ಪೈಸಸ್ ಅದನ್ನೆಲ್ಲ ಹಾಕಿ, ಈರುಳ್ಳಿ ಹಾಕಿ, ಫ್ರೈ ಆದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಫ್ರೈ ಆದಮೇಲೆ ನಾನು ತರಕಾರಿ ಆ್ಯಡ್ ಮಾಡಿ, ರುಬ್ಬಿಟ್ಟಿರೋ ಮಸಾಲೆ ಆ್ಯಡ್ ಮಾಡಿ, ಆವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿರ್ತೀನಿ. ಅದಾದಮೇಲಿಂದ ಯಾವ ಕ್ವಾಂಟಿಟಿಲಿ ನಾನು ಅಕ್ಕಿನ ತೊಗೊತೀನಿ ಅಷ್ಟು ನೀರು ಆ್ಯಡ್ ಮಾಡಿ, ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ, ಅಕ್ಕಿ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ತೆಗೆಸಿದ್ರೆ ಪಲಾವ್ ರೆಡಿಯಾಗಿ ಹೋಗುತ್ತೆ. ನನ್ನ ಹಸ್ಬೆಂಡ್ ತೋಟದ ಹತ್ರ ಹೋಗಿದ್ರು, ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು ಅಂತ ಹೇಳಿ ಆಫೀಸಿಗೆ ಟೈಮ್ ಆಗ್ತಿದೆ ಅಂದರು. ಅವ್ರಿಗೆ ತಿಂಡಿ ಕೊಟ್ಟು ಅವ್ರನ್ನ ಆಫೀಸಿಗೆ ಕಳಿಸಿ ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ಮನೆಯವ್ರಿಗೆಲ್ಲ ಒಂದು ರೌಂಡ್ ತಿಂಡಿ ಕೊಟ್ಟಾದಮೇಲೆ ನಾನು ತಿಂಡಿ ತಿಂತಿದ್ದೀನಿ. ತಿಂಡಿ ತಿಂದು ಮನೇನ ಒಂದು ರೌಂಡ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಮನಸ್ಸಿಗೆ. ಎಷ್ಟು ಕೋಪ ಇದ್ರೂ, ಎಷ್ಟು ಬೇಜಾರಿದ್ರೂ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ಮೇಲೆ ದೇವರಂತ ಒಬ್ಬರು ಇದ್ದಾರೆ, ನಾವು ಏನು ಮಾಡ್ತಿದ್ರು ಅದನ್ನು ಅವರು ನೋಡ್ತಾರೆ, ಜಡ್ಜ್ ಮಾಡ್ತಾರೆ ಅಲ್ವಾ.